ನಿನ್ನೆಯ ದಿನ ತುಮಕೂರಿನಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಸಾಧನಾ ಸಮಾವೇಶ ಅಂತ ಹೆಸರು ಕೊಟ್ಕೊಂಡು ನಿನ್ನೆಯ ದಿನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಆದಿಯಾಗಿ ಸಂಪೂರ್ಣ ಸಚಿವ ಸಂಪುಟವು ಕೂಡ ನಿನ್ನೆ ತುಮಕೂರಿನಲ್ಲಿ ಮಾತನಾಡಿರ್ತಕ್ಕಂಥ ಎಲ್ಲ ವಿಚಾರವನ್ನ ಕೇಳಿದ್ದೀನಿ. ನಿನ್ನೆ ಒಂದು ಉಪಮುಖ್ಯಮಂತ್ರಿಗಳು ಒಂದು ವಿಚಾರವನ್ನ ವ್ಯಕ್ತಪಡಿಸಿದ್ರು. ನಾನು ಅದನ್ನ ಗಮನಿಸಿ ಇವತ್ತು ನನ್ನ ವಿಚಾರವೂ ಕೂಡ ಮುಂದಿಟ್ಟಿದ್ದೀನಿ. ಜನತಾದಳ ಪಕ್ಷ ಕೇವಲ 17 ಸ್ಥಾನವನ್ನ ಪಡ್ಕೊಂಡು ಬಹಳ ಅತ್ಯಂತ ಕಮ್ಮಿ ಸಂಖ್ಯೆಗೆ ಇಳಿದು ಬಿಟ್ಟಿದೆ ಅಂತಕ್ಕಂಥದ್ದನ್ನ DK ಶಿವಕುಮಾರ್ ಅವ್ರು ಮಾತಾಡಿದ್ನ ನೋಡಿ ನಾನೊಂದು ಪ್ರಶ್ನೆ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ. 136 ಜನ ಶಾಸಕರನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ನ ಪಕ್ಷದ ಉಪಮುಖ್ಯಮಂತ್ರಿಗಳು, ಅದೆಂಥದ್ದು ಅವ್ರದ್ದು ಡಿಸೈನ್ ಬಾಕ್ಸ್ ಅಂತ ಒಂದು ಟೀಮ್ ಇದೆಯಲ್ಲ, ಅಲ್ಲೊಂದು ಕಚೇರಿನಲ್ಲಿ ಪಾಪ DK ಸಾಹೇಬರು DK ಶಿವಕುಮಾರ್ ಎಂಬುವ ನಾನು ಅಂತ ಹಾಕೊಂಡಿದ್ದಾರೆ. ಆದ್ರೆ ಮುಂದೋದ ಮೇಲೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಜನಕ್ಕೆ. ಅದಕ್ಕೆ ಪ್ರಶ್ನೆ ಕೇಳಿದ್ದೀನಿ, ನಮ್ಮ ಬಗ್ಗೆ ಚಿಂತೆ ಮಾಡೋದು ಬಿಡ್ಲಿ. ಇವತ್ತು ಇನ್ನೂ ಒಂದು ಮಾತು ನಾನು ನೋಡಿದೆ ಗಾಡಿಯಲ್ಲಿ ಬರ್ತಾ, ಈಗ ಪಾಪ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೇನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್ಸು, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನ ಕಣ್ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡ್ದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂಥ ಕೆಲಸ ಮಾಡಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ ಮಿಸ್ಟರ್ ಶಿವಕುಮಾರ್ ಅವರು, ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡಿದೆ ಎಲ್ಲ ಇವಾಗ ಮಾತಾಡಿದ್ದಾರೆ ನಮ್ಮ GBIT ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರ ಪ್ರೆಸ್ ಅಡ್ರೆಸ್ನ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಪಾಪ ಮಾತೆತ್ತಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಲಿಲ್ಲ ಅಂತ ಬೀದಿಯೆಲ್ಲ ಬಾಯ್ ಪಡ್ಕೊಂಡು ಓಡಾಡ್ತಾರಲ್ಲ, ಅಲ್ಲಿ ಡೆಲ್ಲಿಗೆ ಹೋಯ್ತಾರೆ. ಅಲ್ಲಿ ಪಾಪ ಇಲ್ಲಿವರೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುರ್ಚಿಯ ಒಂದು ಕಿತ್ತಾಟ ಬಡದಾಟ ಬೀದಿನಲ್ಲಿ ರಂಪಾಟ ಆಗಿ ಜನ ಇವತ್ತು ನಗುವಂಥ ಪರಿಸ್ಥಿತಿ ಬಂದರೂ ಕೂಡ ಕಾಂಗ್ರೆಸ್ನ ಹೈಕಮಾಂಡು ಪಾಪ DK ಶಿವಕುಮಾರ್ ತಮ್ಮ ಅದೆಂಥದೋ ದುಡ್ದು ಬಿಟ್ಟಿದ್ದೀವಿ, ಕೂಲಿ ಸಿಕ್ಕಿಲ್ಲ ಅಂತಾರಲ್ಲಪ್ಪ. ಆ ಮೊದಲು ಕೂಲಿ ಬರ್ಲಿ, ಅದೆಂಥದೋ ದುಡ್ದವ್ರಂತೆ, ಕೂಲಿ ಸಿಕ್ಕಿಲ್ವಂತಲ್ಲ. ಕೂಲಿ ಇಸ್ಕೊ ಬರ್ಲಿ, ಹೋಗಿ ಡೆಲ್ಲಿಗೆ ಹೋಗಿ ಕೂಲಿ ಇಸ್ಕೊ ಬರ್ಲಿ. ಜನ 136 ಜನ ಸೀಟನ್ನು ಗೆಲ್ಸ್ಕೊಟ್ಟವ್ರೆ. ಕುಣಿನಾರದೇ ಇರೋರು ನೆಲ ಡೊಂಕಂದಂಗೆ ಅವ್ರು ಹತಾಶರಾಗದೇ ಆಗಿರ್ತಕ್ಕಂಥದಕ್ಕೆ ಇವೆಲ್ಲ ಚರ್ಚೆ ಇರೋದು. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಚರ್ಚೆ ಬೇಡ. 2028ಕ್ಕೆ ಇದೇ ಮಾನ್ಯ DK ಶಿವಕುಮಾರ್ ಮಾಜಿ ಆಗ್ತಾರೆ, ಹಾಲಿಯಾಗಿರೋದಿಲ್ಲ. ಯಾವ್ರಿಗೂ ಅಧಿಕಾರ ಶಾಶ್ವತ ಅಲ್ಲ. ದಯವಿಟ್ಟು ಮಾತಾಡೋದಕ್ಕಿಂತ ಮುಂಚಿತವಾಗಿ ಎಚ್ಚರಿಕೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ, ದುರಂಕಾರ ಬೇಡ.